ಏ ಅಣ್ಣ, ಸ್ವಲ್ಪ ಇನ್ಸ್ಟಾಗ್ರಾಮ್ ಲೋಕದಿಂದ ಹೊರಗಡೆ ಬಾ. ಎಲ್ಲಾನು ಫಾಲೋ ಅನ್ಫಾಲೋ ಇರಂಗಿಲ್ಲ. ಸ್ವಲ್ಪ ಆದ್ರೂ ಮನುಷ್ಯತ್ವ ಅನ್ನೋದು ಇಟ್ಕ. ಹೇಯ್ ಒಂದ್ ನಿಮಿಷ, ನೀನೇ ಅಲ್ಲ ನನ್ನ ಹೆಲ್ಪ್ ಕೇಳ್ಕೊಂಡ್ ಬಂದಿದ್ದು, ಹಂಗಂದ್ರೆ ಫಾಲೋ ಮಾಡ್ಲೇಬೇಕಪ್ಪ. ಎಂತ ನೀಚ್ ಮನುಷ್ಯನ ಇದೆಯಾ ನೀನು? ಏನೋ ಒಂದ್ ದೊಡ್ಡ ಕ್ರಿಯೇಟರ್ ಬಂದು ನಿನ್ನ ಹತ್ರ ಒಂದ್ ಸಣ್ಣದಾಗಿ ಹೆಲ್ಪ್ ಕೇಳಿದ್ರೆ ಫಾಲೋ ಮಾಡು ಅಂತ ಕೇಳ್ತಿದ್ಯಾ. ಫಾಲೋ ಮಾಡ್ಲಾರ್ದಂಗೆ ಹೆಲ್ಪ್ ಮಾಡಕ್ ಆಗಲ್ವಾ ನಿನ್ ಕೈಯಲ್ಲಿ? ನೀನ್ ಇನ್ಸ್ಟಾ ಐಡಿನ್ ತಗಲಕ. ಅರೆ, ಇವಾಗ ನೀನ್ ನನ್ನ ಫಾಲೋ ಮಾಡೋದ್ರಿಂದ ನಿನ್ ಪ್ರಾಬ್ಲಮ್ 100% ಸಾಲ್ವ್ ಆಗುತ್ತೆ ಅನ್ನೋದಾದ್ರೆ ಮಾಡ್ಕೋ ಫಾಲೋ. ಏನ್ ನಿನ್ ಪ್ರಾಬ್ಲಮ್? ಅರೆ, ನನ್ನ ಪ್ರಾಬ್ಲಮ್ ಏನಂತಂದ್ರೆ ನಾನು ಇನ್ನೂ ಮನೆ ಕಟ್ಟಿಲ್ಲ. ಮನೆಗೆಲ್ಲ ಡೆಕೋರೇಷನ್ ಕೆಲಸ ಮಾಡಿಸ್ಬೇಕು. ನಿನ್ಗೆ ಏನಂತ ಕೇಳ್ದೆ ನಾನು? ದುರ್ಗಮ್ ಗುಡಿಗೆ ಹೋಗೋ ರಸ್ತೆ ತೋರ್ಸ ಅಂತ ಕೇಳ್ದೆ. ನೀನ್ ನೋಡಿದ್ರೆ ಫಾಲೋ ಮಾಡು, ಹಾಗಾದ್ರೆ ಹೆಲ್ಪ್ ಮಾಡ್ತೀನಿ ಅಂತಿದ್ಯಾ. ಫಾಲೋ ಮಾಡ್ಲಾರ್ದಂಗೆ ಹೆಲ್ಪ್ ಮಾಡಕ್ ಆಗಲ್ವೇನಯ್ಯ ನಿನ್ಗೆ? ಏಯ್, ಫಾಲೋನೇ ಮಾಡಲ್ಲ ಹೋಗಯ್ಯ. ನೋಡು, ನೀನ್ ನನ್ ಫಾಲೋ ಮಾಡಿದ್ರೆ ಹೆಲ್ಪ್ ಮಾಡ್ಬೋದು, ಇಲ್ಲ ಅಂದ್ರೆ ನಿನ್ ದಾರಿ ನೀನ್ ನೋಡ್ಕೋ. ಇವಾಗ ನನಗೆ ಏನಾಗ್ತಿದೆ ಅಂದ್ರೆ ಅಳು ಬರ್ತಾ ಇದೆ. ಏನಕ್ಕಂದ್ರೆ ಮನುಷ್ಯತ್ವ ಅನ್ನೋದೇ ಸತ್ತೋಗಿದೆ ಅಲ್ಲ ಅಂತ. ಮನುಷ್ಯರಲ್ಲಿ ಮನುಷ್ಯತ್ವ ಅನ್ನೋದೇ ಸತ್ತೋಗಿದೆ. ಏನ್ ಮಾಡ್ಬೇಕು ಇವಾಗ? ನಾನು ಅವಾಗಿಂದ ನೋಡ್ತಾ ಇದ್ದೀನಿ ನಿಮ್ಮಿಬ್ಬರನ್ನ. ದುರ್ಗಮ್ ಗುಡಿಗೆ ಹೋಗೋ ಅಡ್ರೆಸ್ ನೀನ್ ಕೇಳಿದ್ಯಾ? ಅವಣ್ಣ ಹೇಳಿದಾನೆ ನನ್ನ ಫಾಲೋ ಮಾಡ ಅಂತ. ಆ ಫಾಲೋ ಮಾಡ್ಬಿಟ್ರೆ ಆಯ್ತಲ್ಲ, ಸೀದಾ ದುರ್ಗಮ್ ಗುಡಿಗೆ ಹೋಗಿ. ಅರೆ, ಮತ್ತೆ ಫಾಲೋ ಮಾಡ ಅಂತ ಹೇಳ್ತಿದ್ಯಾ ನೀನು? ಅವಾಗಿಂದ ನೋಡ್ತಾ ಇದ್ದೀನಿ ಫಾಲೋ 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 ಫಾಲೋ. ಫಾಲೋ ಫಾಲೋ. ಅದೇ ಹೇಳ್ತಾ ಇರೋದು, ಫಾಲೋ ಮಾಡು ಅಂತೇಳಿ. ಹೌದು, ಅದೇನೋ ದೊಡ್ಡ ಕ್ರಿಯೇಟರ್ ಅಂತ ಹೇಳ್ತಿದ್ದೆ. ಅದೇನಿಲ್ಲ ಅಣ್ಣ, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಇದ್ರು ಅದಕ್ಕಂತ. ಈ ಕ್ರಿಯೇಟರ್ ಅಂದ್ರೇನಾ? ಅರೆ, ಏನಿಲ್ಲ ಅಣ್ಣ,